ಇದೀಗ ಎರಡನೇ ಹಗರಣವೊಂದು ಹೊರಗೆ ಬರ್ತಾ ಇದೆ ಈ ಇಲಾಖೆಯಿಂದ. ಯಾವ ರೀತಿಯಲ್ಲಿ ಎರಡು ತಿಂಗಳ ಫೆಬ್ರವರಿ ಮತ್ತು ಮಾರ್ಚ್ ಮೇ ಬಿ ಆ 2 ತಿಂಗಳ 5,000 ಕೋಟಿ ರೂಪಾಯಿಗಳು ಎಲ್ಲಿಗೆ ಹೋಯ್ತು ಅನ್ನುವಂಥ ಪ್ರಶ್ನೆ ಏನು ಹುಟ್ಕೊಳ್ತು. ಆ ಸಂದರ್ಭದಲ್ಲಿ ಇಲ್ಲ ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ಇದೀಗ ಇದಕ್ಕೆ ಯಾರು ಲೆಕ್ಕ ಕೊಡ್ತಾರೆ? ಗುಣಮಟ್ಟದ ಬ್ಯಾನರ್ ಮಾಡಬೇಕಾದ್ರೆ 400 ರಿಂದ 500 ರೂಪಾಯಿ ಹಣ ಖರ್ಚಾಗುತ್ತೆ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟೇಶನ್ ನಲ್ಲಿ ಹಾಕಿರೋದು 998 ರೂಪಾಯಿ. ಇವರೇನ್ ಬ್ಯಾನರ್ ಮಾಡ್ತಾ ಇದ್ದಾರೋ ಎಲ್ಲ ಅಂಗನವಾಡಿ ಎದುರಿಗೆ ಫ್ಲೆಕ್ಸ್ ಕಟ್ತಾ ಇದ್ದಾರೆ. 1,000 ರೂಪಾಯಿಗೆ 2 ರೂಪಾಯಿ ಕಡಿಮೆ ಅಷ್ಟೇ. ಸೊ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಈ ಬೃಹತ್ ಹಗರಣವಂತೂ ಇವತ್ತು ಮುಂಜಾನೆಯಿಂದಲೂ ಕೂಡ ನಿಮ್ಮ ಆರ್ ಮ್ಯಾಕ್ಸ್ ನಿಮ್ಮ ಎದುರಿಗೆ ಸುದ್ದಿಯನ್ನ ಬಿತ್ತರಿಸ್ತಾ ಬರ್ತಾ ಇದ್ವಿ. ನಾವು ಪ್ರಶ್ನೆಯನ್ನ ಮಾಡ್ತಾನೆ ಇದ್ದೀವಿ, ಎಲ್ಲಿಗೆ ಹೋಯ್ತು ಈ ದುಡ್ಡು? ಯಾರ ಜೇಬು ತುಂಬಿಸ್ತಾ ಇದೆ? ಝೇಂಕಾರ್ ಅನ್ನುವಂಥ ಅವ್ರೇನ್ ಕೊಟೇಶನ್ ಅನ್ನ ಖರೀದಿ ಮಾಡಿದ್ರು, ಅದು ಯಾವ ಆಧಾರದಲ್ಲಿ, ಯಾವ ಚೌಕಟ್ಟಲ್ಲಿ ಮಾಡಿದ್ರು? ಇರುವಂತ 69,922 ಶಾಲೆಗಳಿಂದ ಕೂಡ 1,000 ರೂಪಾಯಿ ಚೆಕ್. ಹೌ ಇಟ್ ಈಸ್ ಇವನ್ ಸೈಂಟಿಫಿಕಲ್ ಪಾಸಿಬಲ್? ಅದು ಎಲ್ಲಾ ಕಡೆಯಿಂದ ಒಮ್ಮೆಲೆ ಚೆಕ್ ಬರೋದಂತೆ, ಇವರಿಗೆ ಅಮೌಂಟ್ ಬರೋದಂತೆ, ಆ ಅಮೌಂಟ್ ಅಲ್ಲಿ ಇವರು ವಿನಿಯೋಗ ಮಾಡೋದಂತೆ. ನಾಟ್ ಪಾಸಿಬಲ್. ಆಯ್ತು, ಅದು ಒಂದು ವಿಚಾರ. ಎರಡನೆಯದು, ಇವರು ರೇಟನ್ನ ಹೆಚ್ಚಾಗಿ ಕೋಟ್ ಮಾಡಿದ್ದಾರೆ ಒಂದು ಭಾಗ. ಈಗ ಸುಮಾರು 500 ರೂಪಾಯಿ ವ್ಯತ್ಯಾಸ ಬರುತ್ತೆ ಅನ್ನುವಂಥದ್ದು. ನೀವು ಎಷ್ಟೇ ಚೆನ್ನಾಗಿ 6x4 ಅಡಿಯಲ್ಲಿ ನೀವು ಬ್ಯಾನರನ್ನು ಅಳವಡಿಕೆ ಮಾಡ್ತೀರಿ ಅನ್ನೋದಾದರೂ ಸಹ ಅಪ್ರಾಕ್ಸಿಮೇಟ್ಲಿ ಮ್ಯಾಕ್ಸಿಮಮ್ ಯಾವುದೇ ಪ್ರಿಂಟಿಂಗ್ ಪ್ರೆಸ್ಗಳಾಗಿರ್ಬೋದು ಅಥವಾ ಯಾವುದೇ ಕಂಪನಿಗಳಾಗಿರಬಹುದು, ಸುಮಾರು ಏನಿಲ್ಲ ಅಂದರೂ 500 ರೂಪಾಯಿ ಒಳಗಡೆ, 400 ರೂಪಾಯಿ ಅಥವಾ 500 ರೂಪಾಯಿ ಒಳಗಡೆ ಅದನ್ನು ಚಾರ್ಜ್ ಮಾಡ್ತಾರೆ. ಅಂಥದ್ರಲ್ಲಿ 6x4 ಬ್ಯಾನರ್ಗೆ 998 ರೂಪಾಯಿ, 10,000 ರೂಪಾಯಿ ಇಟ್ಕೊಳ್ಳಿ ಲೆಕ್ಕ. ಸೊ 1,000 ರೂಪಾಯಿ ಇವರು ತಗೊಂಡಿದ್ದಾರೆ, ಚಾರ್ಜ್ ಮಾಡಿದ್ದಾರೆ ಮತ್ತು ಅದನ್ನು ಇವರು ಬಿಡುಗಡೆ ಮಾಡಿದ್ದಾರೆ. ಒಂದು ವಿಚಾರ. ಇದು ಜನಸಾಮಾನ್ಯರಿಗೆ ಮೇಲ್ನೋಟಕ್ಕೆ ಗೊತ್ತಾಗ್ಬಿಡುತ್ತೆ ಇದು ಯಾವ ರೀತಿಯಾಗಿ ಇವರು ಹಗರಣ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ. ಇದು ಬಹಳ ಸಿಂಪಲ್ ಆಗಿ ಕಾಣಿಸುವಂತಹ ಪ್ರಕ್ರಿಯೆ ಕಾರ್ತಿಕ್. ಆದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾವೆ ಅಂದರೆ, ಫಸ್ಟು ಇವರು ಕಳೆದ ವರ್ಷ ನವೆಂಬರ್ 19ನೇ ತಾರೀಕು ಈ ICDS ಯೋಜನೆ 50 ವರ್ಷಗಳನ್ನು ಪೂರೈಕೆ ಮಾಡಿರ್ತಕ್ಕಂತಹ ನಿಮಿತ್ತ ಬಹಳ ಯಶಸ್ವಿಯಾಗಿ ಜನರಿಗೆ ತಿಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಅಂಗನವಾಡಿಗಳಲ್ಲಿ ಬ್ಯಾನರ್ಗಳನ್ನು ಹಾಕುವ ಸಲುವಾಗಿ ಒಂದು ಆದೇಶ ಪ್ರತಿಯನ್ನು ಹೊರಡಿಸ್ತಾರೆ. 19/11/2025 ಆದೇಶ ಪ್ರತಿಯನ್ನು ಹೊರಡಿಸ್ತಾರೆ. ಆದೇಶ ಪ್ರತಿ ನನ್ನ ಹತ್ರ ಇದೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 69,222 ಅಂಗನವಾಡಿ ಕೇಂದ್ರಗಳಲ್ಲಿ ಬ್ಯಾನರ್ ಮೂಲಕ ವ್ಯಾಪಕವಾಗಿ ಪ್ರಚಾರಗೊಳಿಸಲು ಸೂಕ್ತ ಕ್ರಮವಹಿಸುವಂತೆ ಸೂಚಿಸಲಾಗಿರುತ್ತದೆ ಅನ್ನುವಂಥದ್ದು. ಸೊ ಇವರು 19ನೇ ತಾರೀಕು ಆದೇಶ ಪ್ರತಿಯನ್ನು ಹೊರಡಿಸಿದಂಥವರು ಇಮಿಡಿಯೇಟ್ ಆಗಿ ಅದೇ ತಿಂಗಳು ಸುಮಾರು 6 ದಿನಗಳು 5 ದಿನಗಳ ಗ್ಯಾಪಲ್ಲಿ ಮತ್ತೆ ಆದೇಶವನ್ನು ವಾಪಸ್ ತಗೊಂಡಿದ್ದಾರೆ. ಯಾಕೆ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. 19ನೇ ತಾರೀಕು ಆದೇಶ ಹೊರಡಿಸಿದ ಮೇಲೆ 24ನೇ ತಾರೀಕು ಆದೇಶವನ್ನು ವಾಪಸ್ ತಗೊಂಡಿದ್ದೀರಿ. ಯಾಕೆ? ಕಾರಣ ಕೊಟ್ಟಿದ್ದಾರೆ. ಇರಲಿ, ಕಾರಣ ಕೊಟ್ಟಿದ್ದಾರೆ. ಬಿಕಾಸ್ ಆನ್ ಪೇಪರ್ ಕಾರಣ ಕೊಡಬೇಕು. ಸುಮ್ಮನೆ ಏಕಾಏಕಿಯಾಗಿ ನಾವು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿಕ್ ಬರಲ್ಲ. ಕಾರಣ ಏನು ಅಂದರೆ, ನಗದು ರೂಪದ ವ್ಯವಹಾರಕ್ಕೆ ಅನುವು ಮಾಡಿಕೊಡುವ ಸಾಧ್ಯತೆಗಳಿರೋದ್ರಿಂದ ಉಲ್ಲೇಖಿತ ಪತ್ರದಲ್ಲಿ ನೀಡಲಾಗಿದ್ದಂಥ ಎಲ್ಲ ಸೂಚನೆಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಅಂತ ಈ ಒಂದು ಆದೇಶನ ವಾಪಸ್ ತಗೊಂಡಿದ್ದಾರೆ. ವೆರಿ ನೈಸ್. ಆದೇಶ ಕೊಟ್ಟರು, ಅಲ್ಲೇನೋ ಒಂದು ಸ್ವಲ್ಪ ಏರುಪೇರು ಕಂಡು ಬಂತು. ಸೊ ಹಾಗಾಗಿ ವಾಪಸ್ ತಗೊಂಡಿದ್ದೀರಿ, ಒಪ್ಕೊಳ್ಳೋಣ. ಆದರೆ ಈಗ ಇನ್ನೊಂದು ನನ್ನ ಹತ್ರ ಇದೆ. ವೆರಿ ನೆಕ್ಸ್ಟ್ 2 ತಿಂಗಳ ನಂತರ, ಇದೆಲ್ಲವೂ ನಡೆದಿರುವಂಥದ್ದು ನವೆಂಬರ್ನಲ್ಲಿ. ಇದೇ ವರ್ಷ ಜೂನ್ 20ನೇ ತಾರೀಕು 20/1/2026 ಇದೇ ICDS ಯೋಜನೆಯ ಮೂಲಕ ಯಾರು ಈ ಬ್ಯಾನರ್ಗಳನ್ನು ಮಾಡಿಕೊಟ್ಟಿದ್ರಲ್ವಾ ಅವರಿಗೆ 2 ಕೋಟಿ ರೂಪಾಯಿ ಸಂದಾಯ ಮಾಡಿದ್ದಾರೆ. ಹೆಂಗೆ ಮಾಡಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡಬೇಕು. ಒನ್ಸ್ ಆದೇಶ ಮಾಡ್ತೀರಿ, 2ನೇದು ಆದೇಶವನ್ನು ವಾಪಸ್ ತಗೊಳ್ತೀರಿ, 3ನೇದು ನೀವು 2 ಕೋಟಿ ರೂಪಾಯಿ ಎಲ್ಲಿಂದ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಡೆಯಿಂದ, ಟ್ಯಾಕ್ಸ್ ದುಡ್ಡಿಂದ. ಎಸ್, ಜನರ ಟ್ಯಾಕ್ಸ್ ದುಡ್ಡು. ಇದೇ ಇಲಾಖೆಯಿಂದ 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಅನ್ನೋದಾದರೆ ನೀವು ಹಾಗಾದ್ರೆ
ಆದೇಶ ಕೊಟ್ಟು ಮತ್ತೆ ಆದೇಶ ವಾಪಸ್ ತಗೊಂಡು ಮತ್ತೆ ಹೆಂಗೆ ನೀವು ಹಣವನ್ನು ಬಿಡುಗಡೆ ಮಾಡ್ತೀರಿ ಜೇಂಕಾರ್ ಅನ್ನುವ ಕಂಪನಿಗೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಕಾರ್ತಿಕ್ ಬಹಳ ಇಂಪಾರ್ಟೆಂಟು, ಈಗ ರಾಜ್ಯ ಸರ್ಕಾರ ಏನು ಹೇಳ್ಕೊಳ್ತಾ ಇದೆ, ICDS ಯೋಜನೆಯ ಆಧಾರದ ಮೇಲೆ ನಾವು ಈ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಹಾಗಾದ್ರೆ ಈ ICDS ಯೋಜನೆ ಅಂದ್ರೆ ಏನು, ICDS ಯೋಜನೆ ಯಾವ ರೀತಿಗೆ ಜನರಿಗೆ ತಲುಪಿದೆ, ಯಾವಾಗ ಈ ICDS ಯೋಜನೆ